ಕಗ್ಗಂಟು ಸದ್ಯಕ್ಕೆ ಇದನ್ನ ಬಿಡಿಸೋದಕ್ಕೆ ಸಾಧ್ಯ ಕೂಡ ಇಲ್ಲಿವರೆಗೂ ಆಗಿಲ್ಲ. ಇನ್ನೆಷ್ಟು ದಿನ ಬೇಕು ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಅಧಿವೇಶನ ಆರಂಭ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೂ ಕೂಡ ಈ ಒಂದು ಖಾತೆ ಹಂಚಿಕೆಯನ್ನ ಮಾಡುವಲ್ಲಿ ಹೈಕಮಾಂಡ್ ನಾಯಕರು ವಿಫಲರಾಗ್ತಾ ಇದ್ದಾರೆ. ಯಾಕಾಗಿ ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಖಾತೆ ಹಂಚಿಕೆ ಕಗ್ಗಂಟು ಜೋರಾಗ್ತಾ ಇದೆ. ವಿಧಾನಸಭೆ ಅಧಿವೇಶನಕ್ಕೆ ಇನ್ನೆರಡು ದಿನಗಳಷ್ಟೇ ಬಾಕಿ ಇರುವುದು. ಅಧಿವೇಶನಕ್ಕೂ ಮುನ್ನ ಈ ಖಾತೆ ಕಗ್ಗಂಟು ಬಗೆಹರಿಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಶುರುವಾಗ್ತಾ ಇದೆ. ಸಚಿವರಾದ್ರೂ ಖಾತೆ ಸಿಗದೆ ಪರದಾಟ ಕೂಡ ಮುಂದುವರಿತಾ ಇದೆ. ಸಚಿವರಲ್ಲಿ ಟೆನ್ಷನ್ ಮೇಲೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಇವತ್ತಾದ್ರೂ ಹೊರಬೀಳುತ್ತಾ ಈ ಖಾತೆ ಹಂಚಿಕೆ ಪಟ್ಟಿ. ನಾಳೆ ನಡಿಬೇಕಾಗಿದ್ದಂತಹ ಸಂಪುಟ ಸಭೆ ಗುರುವಾರಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಸಚಿವರ ಖಾತೆ ಅದಲು ಬದಲಿಗೆ ಒಂದಷ್ಟು ಕಸರತ್ತನ್ನ ನಡೆಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮುನಿಯಪ್ಪ ಅವರ ಬದಲು ಪುತ್ರಿಗೆ ಸ್ಥಾನ ಸಿಗುತ್ತಾ ಅನ್ನೋದೇ ಸಸ್ಪೆನ್ಸ್ ಆಗಿದೆ. ನೋಡಿ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆ ಮುಗಿದ್ರೂ ಸಚಿವರಿಗೆ ಖಾತೆ ಹಂಚಿಕೆ ಮಾತ್ರ ಇನ್ನೂ ಕೂಡ ಆಗಿಲ್ಲ. ವಿಧಾನಮಂಡಲ ಅಧಿವೇಶನಕ್ಕೆ ಕೇವಲ ಇರೋದು ಇನ್ನೆರಡೇ ದಿನ ಮಾತ್ರ. ಇನ್ನೂ ಕೂಡ ಸಮಯಾವಕಾಶವನ್ನ ತೆಗೆದುಕೊಳ್ತಾ ಇದ್ದಾರೆ ನಾಯಕರು. ಖಾತೆ ಹಂಚಿಕೆ ಪಟ್ಟಿ ಹೊರಬರದೆ ಇರೋದು ರಾಜಕೀಯ ವಲಯದಲ್ಲಿ ಮತ್ತೆ ಈ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಯಾಕಾಗಿ ಇಷ್ಟು ಸಮಯಾವಕಾಶವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಅಟ್ಲೀಸ್ಟ್ ಇವತ್ತಾದ್ರೂ ಸಚಿವರ ಖಾತೆ ಪಟ್ಟಿ ಪ್ರಕಟವಾಗುತ್ತಾ, ಯಾರಿಗೆ ಯಾವ ಖಾತೆ ಸಿಗ್ಲಿಕ್ಕಿದೆ, ಕೆಲವು ಸಚಿವರ ಖಾತೆಗಳು ಅದಲು ಬದಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಕಾಂಗ್ರೆಸ್ ಪಾಳ್ಯದಲ್ಲೇ ಭಾರಿ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಇತ್ತೀಚೆಗೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರೊಂದಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸರಣಿ ಸಭೆಗಳನ್ನ ನಡೆಸಿದ್ರು. ಆ ಸಭೆಗಳು ಕೂಡ ಒಂದ್ ಕಡೆ ಯಶಸ್ವಿಯನ್ನ ಕಂಡಂತೆ ಕಾಣಸಿಗ್ತಾ ಇಲ್ಲ. ಬಹುತೇಕ ಈ ಒಂದು ಖಾತೆಗಳನ್ನ ಹಂಚಿಕೆ ಮಾಡೋದು ಫೈನಲ್ ಆಗತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡು ಹೋದಂತಹ ಸಂದರ್ಭದಲ್ಲಿ ನಿರಾಸೆಯಾಗಿದೆ. ಆದ್ರೆ ಕೇವಲ ಖಾತೆ ಹಂಚಿಕೆ ಅಷ್ಟೇ ಅಲ್ಲ, ಇಲ್ಲಿ ಕೆಲವು ಸಚಿವರ ಖಾತೆ ಬದಲಾವಣೆ ಮತ್ತೆ ಹೊಸ ರಾಜಕೀಯ ಸಮೀಕರಣಗಳ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಹಾಗೂ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಈ ನೀಡಲಾಗಿರುವಂತಹ ಖಾತೆಗಳ ಬಗ್ಗೆ ಅಸಮಾಧಾನ ಇದೆ ಈ ಹಿಂದೆಯಿಂದಲೂ ಕೂಡ. ಸೊ ರಾಮಲಿಂಗಾರೆಡ್ಡಿ ಅವರು ಯಾವ ರೀತಿಯಾಗಿ ರೆಸಿಗ್ನೇಷನ್ ಕೊಟ್ಟಿದ್ರು ಅನ್ನೋದನ್ನ ಗಮನಿಸಿದ್ದೀವಿ. ಇಬ್ಬರ ಖಾತೆಗಳಲ್ಲಿ ಬದಲಾವಣೆ ಆಗುತ್ತಾ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಸಾಧ್ಯತೆಗಳು ಕೂಡ ಇದೆ ಅಂತ ಕೂಡ ಹೇಳಿ ಮಾಹಿತಿ ಸಿಗ್ತಾ ಇದೆ. ಇದರ ಜೊತೆಗೆ ಕೆ.ಎಚ್. ಮುನಿಯಪ್ಪ ಅವರ ಬದಲಿಗೆ ಅವರ ಪುತ್ರಿ ರೂಪಾ ಅವರಿಗೆ ಸಚಿವ ಸ್ಥಾನ ನೀಡೋದ್ರ ಬಗ್ಗೆ ಕೂಡ ರಾಜಕೀಯ ವಲಯದಲ್ಲಿ ಒಂದಷ್ಟು ಊಹಾಪೋಹಗಳು ಕೂಡ ಜೋರಾಗ್ತಾ ಇದೆ. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಕೂಡ ಹೊರಬಂದಿಲ್ಲ. ಇನ್ನೊಂದು ಕಡೆ ಶುಕ್ರವಾರದಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗತ್ತೆ. ಸೊ ಸಚಿವ ಸಂಪುಟ ಸಭೆಯನ್ನ ಗುರುವಾರಕ್ಕೆ ಮುಂದೂಡಲಾಗಿದೆ. ಖಾತೆ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕವೇ ಸಂಪುಟ ಸಭೆ ನಡೆಸೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಚರ್ಚೆಯು ಕೂಡ ಜೋರಾಗ್ತಾ ಇದೆ. ಖಾತೆ ಹಂಚಿಕೆ ವಿಳಂಬವನ್ನ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಹೈಕಮಾಂಡ್ ಮೇಲೆಯೇ ಅವಲಂಬಿತರಾಗೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ವಂಚಿತ ಶಾಸಕರ ಬೆಂಬಲಿಗರ ಅಸಮಾಧಾನವೂ ಕೂಡ ಒಂದ್ ಕಡೆ ಮುಂದುವರಿತಾ ಇದೆ. ಹೀಗಾಗಿ ಸಂಪುಟ ವಿಸ್ತರಣೆ ಪೂರ್ಣಗೊಂಡ್ರೂ ಖಾತೆ ಹಂಚಿಕೆಯ ಕಗ್ಗಂಟು ಮಾತ್ರ ಸದ್ಯಕ್ಕೆ ಸವಾಲಾಗಿ ಪರಿಣಮಿಸಿದಂತೆ ಕಾಣಸಿಗ್ತಾ ಇದೆ.